ಆತ್ಮೀಯ ಪವರ್ ಟಿವಿ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್. ಧನ್ಯವಾದ. ಪತ್ರಿಕೋದ್ಯಮ, ಜರ್ನಲಿಸಮ್, ಎಥಿಕ್ಸ್, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ 6 ವರ್ಷದಿಂದ ಪವರ್ ಟಿವಿಯನ್ನು ನೋಡಿದ್ದೀರಿ. ನೋ ಕಾಂಪ್ರಮೈಸ್ ಜರ್ನಲಿಸಮನ್ನು ನೋಡಿದ್ದೀರಿ. ನಮ್ಮೊಟ್ಟಿಗೆ ನಿಂತಿದ್ದೀರಿ. ಆಲ್ವೇಸ್ ಐ ಕಮಿಟೆಡ್ ಯು, ಐ ವಿಲ್ ನಾಟ್ ಲೆಟ್ ಯು ಡೌನ್ ಅಂತ. ಪತ್ರಿಕೋದ್ಯಮದಲ್ಲಿ, ಈ ಮಾಧ್ಯಮ ಲೋಕದಲ್ಲಿ ನಾವುಗಳು 100 ಕೋಟಿಯನ್ನು ಹಾಕಿ ಇನ್ನೊಬ್ಬನ ಮುಂದೆ ಮೈಕ್ ಹಿಡಿದು ಅವನು ಹೇಳಿದ್ದನ್ನು ಹಾಕೋದು ಅಥವಾ ಅವನ ತಿಕ್ಕಲುತನದ ಪ್ರೆಸ್ ಕಾನ್ಫರೆನ್ಸ್ಗಳನ್ನು, ಬಾಲಿಷ್ಯವಾಗಿ ಮಾತಾಡಿದ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ನಾವು ಅವರಿಗಾಗಿ ಪಬ್ಲಿಸಿಟಿ ಕೊಡೋದು ಮಾಡ್ತಾ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ಮಾಧ್ಯಮವಾಗಿ ಉಳಿದಿದೆನಾ ಅಥವಾ ನಾವು ಅವರ ಗುಲಾಮರಾಗಿದ್ದೀವಾ ಅನ್ನುವ ಸಂಶಯ ಮೂಡುತ್ತಿರುವ ಸಮಯದಲ್ಲಿ ಪವರ್ ಟಿವಿ ನಿಮ್ಮೆಲ್ಲರ ಆಶೋತ್ತರಗಳನ್ನು ಅಥವಾ ನೀವು ನಮ್ಮ ಮೇಲೆ ಇಟ್ಟ ಭರವಸೆಯನ್ನು ಈಡೇರಿಸಿದೆ ಅನ್ನುವ ಮನೋಭಾವನೆಯೊಂದಿಗೆ ಶ್ರೀಯುತ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮೊಮ್ಮಕ್ಕಳ ಹಗರಣದಿಂದ ಶುರುವಾದ ಎಪಿಸೋಡ್ಗಳು ನೀವೆಲ್ಲರೂ ಸಾಕ್ಷೀಭೂತರಾಗಿದ್ದೀರಿ. ತದನಂತರ ಶ್ರೀಯುತ ಉಕ್ಕು ಮತ್ತು ಬೃಹತ್ ಖಾತೆ ಮಂತ್ರಿಯಾದಂತಹ HD ಕುಮಾರಸ್ವಾಮಿಯವರ ಹಗರಣಗಳನ್ನು ನಾವು ಮೊದಲಿಗೆ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇವೆ. ತದನಂತರ ನಮ್ಮ ಉಕ್ಕು ಮಂತ್ರಿಗಳು ತಿಕ್ಕಲು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದು ನೀವು ನೋಡಿದ್ದೀರಿ. ನಾವು ಅದನ್ನು ಅಷ್ಟೇ ಚೆನ್ನಾಗಿ ಆಸ್ವಾದಿಸಿದ್ದೇವೆ. ತಮ್ಮ ಬಾಲಿಶ ಹೇಳಿಕೆಗಳಿಂದ ದಾರಿ ತಪ್ಪಿದ ಮಗ ಎಲ್ಲರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನುವ ಸ್ಟೇಟ್ಮೆಂಟನ್ನು ನಾನು ಕೊಡುತ್ತಲೇ ಇದ್ದೆ. ಮಾಧ್ಯಮದವರಿಂದ ಅಥವಾ ನಮ್ಮಿಂದ ಮರ್ಯಾದೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ಮಾನ್ಯ ಶ್ರೀ ಮಂತ್ರಿಯವರು ಅದನ್ನೇ ಮಾಧ್ಯಮದವರು ಮತ್ತು ಇನ್ನೊಬ್ಬರು ಕೂಡ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವ ಸಣ್ಣದೊಂದು ಕಿಮ್ಮತ್ತು ಇಲ್ಲದ ಮಂತ್ರಿಯಾಗಿದ್ದಾರೆ. ಆದರೆ ಇವತ್ತು 6 ಗಂಟೆಯ ಸ್ಟೋರಿ ಏನಿದೆ ಪವರ್ ಟಿವಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಐ ಥಿಂಕ್ ಮಾಧ್ಯಮ ಲೋಕ ಕಳೆದುಕೊಂಡಂತಹ ಭರವಸೆಯನ್ನು ವಾಪಸ್ ತರುವಂತಹ ಮಹತ್ತರವಾದ ಒಂದು ಸ್ಟೋರಿ ಆಗಿರುತ್ತೆ. ಖಾಲಿ ಪವರ್ ಟಿವಿಗೆ ಅಲ್ಲ, ಮಾಧ್ಯಮಕ್ಕೆ ಒಂದು ಗೌರವ ತರುವಂತಹ ಸ್ಟೋರಿ ಆಗಿರುತ್ತೆ. ತಿಕ್ಕಲುತನದ ಸ್ಟೇಟ್ಮೆಂಟ್ ಮತ್ತು ಈ ಪ್ರೆಸ್ ಕಾನ್ಫರೆನ್ಸ್ಗಳಿಗೆ ನಾವು ಯಾವ ರೀತಿಯ ಗುಲಾಮರಾಗಿದ್ದೀವಿ ಅನ್ನುವುದನ್ನು ಬೆತ್ತಲೆ ಮಾಡುವಂತಹ ಸ್ಟೋರಿ ಆಗಿರುತ್ತೆ. ರಾಜಕೀಯ ಮುಖಂಡರಿಗೆ ಮಾತ್ರ ಅಲ್ಲ, ಸಮಾಜದ ಜಾತಿಯ ಹೆಸರಲ್ಲಿ ಶೀಲ್ಡ್ ಮಾಡಿಕೊಂಡು ಜಾತಿಯ ಸಂಘಗಳನ್ನು ಯೂಸ್ ಮಾಡುವಂತಹ ಕ್ರಿಮಿನಲ್ಗಳಿಗೂ ಈ ಸ್ಟೋರಿ ಒಂದು ಕಣ್ತಿರಿಸುವಂತಹ ಸ್ಟೋರಿ ಆಗುತ್ತೆ. ತಪ್ಪು ಕುಮಾರಸ್ವಾಮಿ ಮಾಡಿದ್ರು ಒಂದೇ, ದೇವೇಗೌಡರು ಮಾಡಿದ್ರು ಒಂದೇ, ರಾಕೇಶ್ ಶೆಟ್ಟಿಯು ಮಾಡಿದ್ರು ಒಂದೇ. ತಪ್ಪು ಮಾಡಿದವನನ್ನು 420 ಅಂತ ಕರೆಯಲೂಬಹುದು, ಕ್ರಿಮಿನಲ್ ಅಂತ ಕರೆಯಲೂಬಹುದು. ಎಸ್, ಪವರ್ ಟಿವಿ ಸ್ಟ್ಯಾಂಡ್ ವಿತ್ ವಾಟ್ ವಿ ಆರ್ ಡನ್. ಆ್ಯಂಡ್ ಇವತ್ತು ನಾವು ಮಾಡ್ತಾ ಇರುವ ಸ್ಟೋರಿ, ರಾಜ್ಯಪಾಲರೇ, ಮೋದಿಯವರೇ, ಶ್ರೀಯುತ ದೇವೇಗೌಡರೇ, ನನ್ನ ನೆಚ್ಚಿನ ಬ್ರದರ್ ಕುಮಾರಣ್ಣನವರೇ, ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರೇ, ವಿರೋಧ ಪಕ್ಷದ ನಾಯಕರೇ, ಅದಕ್ಕಿಂತಲೂ ಹೆಚ್ಚಿನದಾಗಿ ಕರ್ನಾಟಕದ 7 ಕೋಟಿ ಕನ್ನಡಿಗರೇ, ನಮ್ಮನ್ನು ಹಾರೈಸಿದ್ದೀರಿ. ಈ ಸ್ಟೋರಿಯನ್ನು ತಪ್ಪದೆ ನೋಡಿ. ಐ ಥಿಂಕ್ ದಿಸ್ ಈಸ್ ಕಾಲ್ಡ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಆ್ಯಂಡ್ ನೋ ಕಾಂಪ್ರಮೈಸ್ ಜರ್ನಲಿಸಮ್. ಇದು ಪವರ್ ಟಿವಿ, ನಿಮ್ಮ ಶಕ್ತಿ. 6 ಗಂಟೆ ಬರ್ತೀನಿ ಪವರ್ ಟಿವಿಯಲ್ಲಿ, ಕಾದು ನೋಡಿ. ಧನ್ಯವಾದಗಳು. ಸುಳ್ಳು ಸ್ವಾಮಿ ತುಕ್ಕು ಮಂತ್ರಿ ವೀಕ್ಷಿಸಿ ಇಂದು ಸಂಜೆ 6 ಗಂಟೆಗೆ.